ಎಷ್ಟೊತ್ತಾತಲ್ಲ ನೇತ್ರ ಬರಲೇ ಇಲ್ಲ. ಬರಲ್ಲ ಏನು ಮೊದ್ಲ ಆಕಿ ಒಂಥರ ಸಿಟ್ನಕ್ಕಿ. ನಿನ್ನೆ ಅಷ್ಟೆಲ್ಲ ಮಾತಾಡ್ದಾಗ ಬಾಯಿ ಮುಚ್ಕೊಂಡು ಇದ್ದಿದ್ದೆ ದೊಡ್ಡದಕ್ಕಿ, ಇಲ್ಲಾಂದ್ರೆ ಹೊಳ್ಳಿ ಹೆಟ್ಟೆ ಬಿಡ್ತಿದ್ಲು. ಬೇಜಾರಾಗೈತೆ ಏನು ಆಕಿಗೆ. ಪಾಪನು ಮಕ್ಕೊಂಡೈತಿ, ಒಬ್ಬೇಕೆ ಕುಂತು ಬೇಜಾರಾಯ್ತು. ಯಾಕೆ ಅತ್ತಿಯವರು ಒಳಗೆ ಬಂದಿಲ್ಲ, ಏನಾರು ಕೆಲಸ ಮಾಡಕತ್ತಾರ ಏನೋ ಆತಾಗ. ಯಪ್ಪ ದೇವ್ರ ಬ್ಯಾಸ್ರಾಗಕತ್ತು. ಅವ ನಾಷ್ಟಕ್ಕೆ ಏನು ಮಾಡಿ? ಈ ಪುಣ್ಯಾತಿಗಿತ್ತಿ ಇದೊಂದು. ಕಸ್ತೂರಿ ಬಾರ ನೇತ್ರ. ನೇತ್ರ ಇಷ್ಟೊತ್ತು ನಿಲ್ದಾರಿ ಕಾಯಕತ್ತಿದ್ದೆ, ನೀ ಬರಂಗಿಲ್ಲನ ಅಂತ ಮಾಡಿದ್ದೆ ನಾನು. ನಾ ಬರಬಾರ್ದಂತಿದ್ನೆ ವಾ, ನನ್ನ ಗಂಡ ಬೇಡ ಹೋಗು ಹಂಗೆ ಮಾಡಕ್ಕೆ ಹೋಗಬೇಡ, ಸುಮ್ಮನೆ ಅವ್ರು ಯಾರು ಏನೋ ಅಂದಿದ್ದಕ್ಕೆ ಪಾಪ ನಿನ್ನ ಗೆಳತಿ ನೀನು ಹಾದಿ ಕಾಯ್ತಿರ್ತಾರ, ನೀನು ಯಾಕೆ ಅದಕ್ಕೆ ಬಿಡ್ತಿ, ಹೋಗು. ಅವ್ರು ಅಂದ್ರೆ ಏನಾಯ್ತು, ಅವ್ರೇನು ಅಮ್ಮಾರು ಏನು ಅಂದಿಲ್ಲಲ್ಲ, ಅವರು ಗೌಡ್ರು ಏನು ಅಂದಿಲ್ಲ, ಯಾಕೆ ಬೇಜಾರು ಮಾಡ್ಕೊತಿ ಹೋಗು ಅಂತೇಳಿ ಅಂದ್ರು. ಅದಕ್ಕೆ ಮತ್ತು ಯಾಕೋ ಭಾಳ ಹೇಳಿದ್ರಲ್ಲ ಇವ್ರು, ನನಗೂ ಯಾಕಾಗ ಸರಿ ಅನ್ನಿಸ್ತು, ಅದಕ್ಕೆ ಬನ್ನಿ. ಅದು ಅಲ್ಲದೆ ಈ ಟೈಮ್ನಾಗ ಒಂಚೂರು ಕೆಲಸನೂ ಜಾಸ್ತಿ ಇರ್ತಾವಲ್ಲ, ಹಾಗಾಗಿ ಒಂಚೂರು ನಾ ಇದ್ನಂದ್ರೆ ಕೆಲಸ ಮಾಡಿಕೊಡ್ಬೋದು ಅಂತ. ಅಯ್ಯೋ ನಿಜ ಹೇಳ್ಬೇಕಂದ್ರೆ ಕಸ್ತೂರಿ, ಹಿಂಗೆ ಕುಂತೇನಲ್ಲ, ಹಿಂಗೆ ಕುಂದ್ರಾಕ ನನಗೆ ಒಂಥರ ಮುಜುಗರ ಹಾಕಿತ್ತು ಗೊತ್ತೇನ. ಅತ್ತಿಯರ ಎಲ್ಲ ಮಾಡಾಕತ್ತಾರ ಕೆಲಸನ, ನಾನು ನೋಡ್ಕೊಂತ ಎಷ್ಟಂತ ಕುಂದ್ರಂತಿ. ನೀನು ಮಾಡಿದಕ್ಕೂ ಅತ್ತಿಯರು ಮಾಡೋದಕ್ಕೂ ಭಾಳ ಪರ್ಕಕತ್ತಲ್ಲ. ಈಗ ನೀನಾದ್ರೆ ಗೆಳತಿ ಒಂದು ಸ್ವಲ್ಪ ಏನಾರ ಹಂಗೆ ಹಿಂಗೆ ಮಾಡ ಅಂತ ಹೇಳ್ಕೊಬೋದು. ಅತ್ತಿಯರಿಗೆ ಏನು ಹೇಳ್ತಿ, ಕುತ್ಕೊಂಡು ಅವ್ರು ಮಾಡೋ ಕೆಲಸ ನೋಡ್ಬೇಕಂದ್ರೆ ಒಂಥರ ಮುಜುಗರ ಹಾಕಕತ್ತಿತ್ತು. ಅದಕ್ಕೆ ಅಯ್ಯೋ ನೇತ್ರ ಬರಲಿಲ್ಲಲ್ಲ ನನಗೂ ಅನಿಸ್ತಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನಗೆ ನಮ್ಮ ಮನೆಗೆ ಇರೋದು ನಂಗೆ ಭಾಳ ಖುಷಿ. ಒಬ್ಬೇಕೆ ಇದ್ದೆ ಗೊತ್ತೇನೆ ಇಷ್ಟು ದಿನ. ಒಂಥರ ನೀ ಬಂದಿದ್ದು ನನಗೆ ಎಷ್ಟು ಇಷ್ಟ ಆಗ್ಬಿಟ್ಟೈತೆ ಅಂದರೆ, ಎಷ್ಟು ಖುಷಿ ಆಗೈತೆ ಅಂದ್ರೆ, ನಾನು ಬ್ಯಾಸ್ರಕ್ಕೆ ನೀ ಬಂದಿ ಅನ್ನಂಗೆ ಆಗ್ಬಿಟ್ಟೈತೆ ಬೇಕಂತೇಳಿ. ಹ್ಞೂ ಆಯ್ತು, ಹಂಗಾರೆ ನಾ ಹೋಗ್ಲಾ ಕಸ ಹೊಡಿಲೆ. ಯವ 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 ಆ ಕಡೆ ನನ್ನ ಕ್ವಾಣಿ ನೋಡೋದನ್ನು ಆಕಾರ ದೆಪ್ಪೈತಿ, ಮಕ್ಕೊಳಕ್ಕೆ ಬರ್ಲಂಗತ್ತಾಗ ಒಂಚೂರು ಅದನ್ನು ಇದು ಮಾಡಿಸ್ ಬೇವ ಔಟ ಹೊಲಸು ಆಕಾರ ದೆಪ್ಪೈತಿ. ಆ ಇಕ್ಕಿ ಬಂದಿಲ್ಲನ ಕಸ ಹೊಡಿಕೆ ನೋಡಿ, ಎಷ್ಟು ಸೊಕ್ಕಿರ್ಬೇಕು ನಿಮ್ಮ ತೀದೆ. ಹಾಂ ಯಾಕ ನಾನು ಈಗ ಹೊರಗಿಂದ ಬರೋ ಹೊತ್ನಾಗ ಇದ್ರಿಗೆ ಬಿಟ್ಟಾಗ್ಯಾರ, ನಾ ಬಂದೇನೇ ಇಲ್ಲ ಗೊತ್ತಿಲ್ಲನ, ಕಸ ಹೊಡಿಕಿನ ಬಂದಿಲ್ಲನ ಅಂತ ಹೆಂಗೆ ಕೇಳ್ತಾ ನೋಡು. ನಾ ಏನು ಕಸ ಹೊಡಿಕೆನ ಏನೋ ಅಲ್ಲಿ ಮನ್ಯಾಗ ಇರೋದ ಒಂದು ಸ್ವಲ್ಪ ಇಲ್ಲ ಇವ್ರಿಗೆ ಆಸರಕತ್ತೆಲ್ಲ ಮಾಡಿಕೊಟ್ರು, ನನಗೂ ಊಟ ಕೈಯಾಗ ರೊಕ್ಕ ಸಿಗ್ತಾವ ಅಂತ ಬಂದಿದ್ದು. ನಿಂಗೆ ಗೊತ್ತಿಲ್ಲ ನಾ ಕಸ ಹೊಡಿಯೋಕೆ ಹೌದಾ ಅಲ್ಲ ಅಂತೇಳಿ. ಕಿಮ್ಮ ಕಸ್ತೂರಿ ಸುಳ್ಳ ಕೇಳಿ ನೀ ಬಿಟ್ಟಂದ್ರೆ ನೀ ಹೊಕ್ಕಿ ನೋಡಿ ಇಲ್ಲಿಂದ ವಾಪಸ್. ನಾನು ಬರಲ್ಲವ ಇವಾಗ ಕೆಲ್ಸಕ್ಕಿಲ್ಲಿ ಕರೆನ, ನೀನು ವಾಪಸ್ ಬಣ್ಣತನ ಮುಗಿಸ್ಕೊಂಡೆ ಬಾ, ಬೇಜಾರ ಬಡ್ಬಿಡ. ಆಕೆ ಬುದ್ಧಿನ ಹಂಗೈತಿ, ಏನು ಮಾಡ್ಬೇಕು ಹೇಳು. ಇವ ನಿನಗಂತಾಳೆ ನನಗೂ ಅನ್ನೋದೊಂದು ಏನು ನನಗೂ ಅಂದಾಳೆ ಎಷ್ಟೋ ಸಲ ಗೊತ್ತನ. ನೀನು ಲೂಸ್ ಬಿಟ್ಟು ಕುಂತಿ, ನನಗಿದ್ರೆ ಬೇಷಕ್ಕೆ ಕೊಟ್ಟಿರ್ತಿದ್ದೆ ಒಂದು. ಬಂದ್ಲು ಸುಮ್ಮನೆ ಹೊಲತ್ತ ಮಾತಾಕವ ಏನ ಇವತ್ತಲ್ಲ. ಅಲ್ಲ ಮಾತು ಬಿಡ್ರಿ, ಒಂಚೂರು ಕೆಲಸದ ಕಡೆ ಲಕ್ಷ್ಯ ಕೊಡ್ರಿ. ಮಾತೇನು ಮಾತಾಡ್ಬೋದು, ಮಾತು ಮನಾರ್ ಕೈ ಸುಮಾರು ಅಂತೇಳಿ ಅದೇ ಐತಿ ಗಾಡಿ ಮಾತು ಬಿಡ್ರಿ. ಒಂಚೂರು ಕೆಲಸದ ಕಡೆನೂ ಲಕ್ಷ್ಯ ಕೊಡ್ರಿ, ಕೆಲಸನೂ ಆಗ್ಬೇಕಲ್ಲ ಮತ್ತೆ, ಅದಕ್ಕೆ ಹೇಳಿದ್ದೆ. ಅದು ಅಲ್ದ ನಂದು ಮಕ್ಕಳು ಈ ಕಡೆ ಕ್ವಾಣಿ ಅಕಾರ ದೆಪ್ಪೈತಿ, ಒಂಚೂರು ಅದಕ್ಕೆ ಕೊಟ್ಟು ಕಸ ಹೊಡೆದ ಕಲ್ಗಿಲ್ ಒರೆಸುವ. ಆಯ್ತು ರೀ. ಅಲ್ಲ ಗಂಗಕ್ಕ, ನೀವು ಆಕಿ ಹಂಗೆ ಬಾಯಿ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಆಕೇನ ಕಸ ಹೊಡೆಯಕ್ಕೆ ಅಲ್ಲ, ಮನೆ ಕೆಲಸದಕ್ಕೇನೂ ಅಲ್ಲ. ಆಕಿ 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 ಅವ್ರವ್ವರು ಅಪ್ಪಾರು ಆರಾಮಾಗೆ ಅದಾರ, ಗಂಡನ ಮನೆಯೂ ಅಡ್ಡಿ ಇಲ್ಲ, ಚಲೋನೇ ಅದಾರ. ಪರಿಸ್ಥಿತಿ ಈಗ ಅಲ್ಲಿ ಪ್ರೀತಿ ಮಾಡಿ ಲಗ್ನ ಆಗಿದ್ದಕ್ಕೆ ಜಗಳ ಮಾಡಿ ಇಲ್ಲಿ ಬರುವಂಗಾಗೈತೆ ಅಷ್ಟೇ. ಅಷ್ಟು ಬಿಟ್ಟರೆ ಆಕೆ ಏನೇನು ಕಡಿಮೆ ಏನಲ್ಲ. ಹಾಗೆಲ್ಲ ನೀವು ಒಂಥರ ಮನ್ಸಿಗೆ ನೋವು ಆಗುವಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಇವ ದೇವ್ರೆ, ನಾ ಏನು ನೀವು ಆಕಿಗೆ ನಾವು ತಡವಕ್ಕೆ ಹೋಗೋದಿಲ್ಲವ ಆಕಿನ ನೋಡುವ. ನಾ ಏನು ಅಂದೇ ಇಲ್ಲ ಅಂತೀರಿ. ನೋಡಿದ್ರೆ ಎಲ್ಲದ ಕಸ ಹೊಡೆಯಕ್ಕೆ ಕಲ್ಲು ಒರ್ಸಕ್ಕೆ ಅಂತ ಅನ್ನೋ ಹಂಗೆ ಮಾತಾಡ್ತೀರಿ. ಆಕೆನ ಕಸ ಹೊಡೆಯಕ್ಕೆ ಕಲ್ಲು ಒರ್ಸಕ್ಕೆ ಅಲ್ಲ, ನೀವು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ಮತ್ತೆ ಕಸ ಹೊಡಿಯಕ್ಕಲ್ಲ ಇವ ಆಕಿ ಹಿಂದಿನ ಕಾಂದ ನೀವು ತೊಗೊಂಡು ನನಗೆ ಏನಾಗಬೇಕಾಗೈತಿ, ಮಾತಾಡಿದ್ರೆ ಮೈ ಮ್ಯಾಗ ಬರ್ತಿರಲ್ಲೇವ ನೀವು. ಅಯ್ಯೋ ತಡಿ, ನಿನ್ನ ಜೊತೆ ಮಾತಾಡ್ಕೊಂಡು ನಿಂತಾನೆ. ನಾನು ನೋಡಿದ ರೂಮ್ನ್ಯಾಗ ಅದು ನಂದು 3 ಹೇಳಿದ ಅವಲಕ್ಕಿ ಸರ ಅಲ್ಲೇ ಟೇಬಲ್ ಮ್ಯಾಗ ಇಟ್ಟು ಬಂದಿದ್ದೆ. ಅಯ್ಯಯ್ಯೇ ಈಕಿ ನೋಡಿದ್ರೆ ಕಸ ಹೊಡ್ಯಾಕ ಹೋಗ್ಯಾಳ, ಎಲ್ಲಿ ತೊಗೊಂಡು ಅದನ್ನ ಏನರ ಉಡದ ಕಟ್ಟಿಗೆ ಇಟ್ಕೊಂಡ್ಲ ಏನು. ತಡಿ ಮೊದಲು ಹೋಗ್ಕಂತಡಿ. ಅಲ್ಲ ಅಯ್ಯೋ ದೇವ್ರೆ, ಅಲ್ಲ ಆಕೆ ಯಾಕೆ ಅದನ್ನು ತೊಗೊತಿದ್ದಾಳ ಅಂತ ನಾನು. ಇವರೊಬ್ರತ್ತಾಗ ಏನು ಚಿಲ್ಲರೆ ಯೋಚನೆ ಮಾಡ್ತಾರೆ ಏನತ್ತಾಗ. ಅಲ್ವೇ ಅಷ್ಟು ಕೊಡ್ತೇನೆ ಇಷ್ಟು ಕೊಡ್ತೇನೆ ಅಂತ ಒಪ್ಕೊಂಡ್ಬಿಟ್ಟೆಲ್ಲ ಹೂ ಅಂತ ನಾನು ಅದನ್ನೆಲ್ಲ ಕೊಡಾಕ. ನೀ ಏನು ದುಡಿಯಾಕೆ ಹೋಗ್ಯೇನು ರೊಕ್ಕ ಇರಾಕ? ನೀ ಒಪ್ಕೋಬಾರ್ದಾಗಿತ್ತನ ಅಂತೇನು ನಾನು. ಅಯ್ಯೋ ನಿಂಗೆ ಯಾಕೆ ಅದ್ರ ಚಿಂತೆ, ಒಪ್ಕೋಬಾರ್ದಾಗಿತ್ತು ಒಪ್ಕೋಬೇಕಿತ್ತು ಅದೆಲ್ಲ ನೀ ಯೋಚನೆ ಮಾಡಕ್ಕೋಬೇಡ. ಕೊಡೋ ಜವಾಬ್ದಾರಿ ನಂದು. ಹೆಂಗಾರ ಮಾಡಿ ಕೊಡ್ತೇನೆ. ನನ್ನ ಬಂಗಾರ ಮಾರಿ ಆದರೂ ಒಟ್ಟು ನಾ ಇದನ್ನು ಮುಗಿಸ್ತೇನೆ. ನನ್ನ ಬಂಗಾರ ಮಾರಿದ್ರೆ ಅಷ್ಟೇನು ಸಿಗಲ್ಲ, ಆದರೂ ನೀ ತಿರಿ ಕೆಡಿಸ್ಕೊಬೇಡ. ನಮ್ಮ ಅಣ್ಣನ ಮನೆಗೆ ಹೋಗಿ ಇವ್ರು ಏನಾರು ಕೊಡಲ್ಲ ಅಂದ್ರೆ ಅಲ್ಲಿ ಒಂದಿಷ್ಟು ರೊಕ್ಕ ಕೇಳ್ತೇನೆ, ಕೊಡ್ತಾರ ಹೊಳ್ಳಿ ನಾನು ನಿಧಾನಕ್ಕೆ ವಾಪಸ್ ಕೊಡ್ತೇನೆ ಅಂತ ಹೇಳೇ ಇಸ್ಕೊಂಬರ್ತೇನೆ. ಬೇಡವ ಅವ್ರ ಮನೆಗೆ ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಅವಮಾನ ಆದಂಗೆ ಆಕತ್ತೊಂತಾರ. ಮತ್ತು ಆಮೇಲೆ ಇದ್ದಿದ್ದಿನ ಸಂಬಂಧ ಹಾಳು ಮಾಡಕ್ಕೆ ಹೋದ್ರೆ. ಇಲ್ಲ ಹಾಳೇನು ಮಾಡಕ್ಕೆ ಹೋಗಲ್ಲ. ನೀ ಯಾಕೆ ಅದ್ರ ಬಗ್ಗೆ ತಿರಿ ಕೆಡ್ಸ್ಕೊಂತಿ, ಸುಮ್ಕಿರು. ಏನು ನಾನು
ಇದು ಏನದು ನಾ ಎಲ್ಲ ಕೊಡ್ತೀನಿ, ನೀ ತಲೆ ಕೆಡಿಸ್ಕೊಬಿಡು ಸುಮ್ಮನೆ. ನಿಮ್ಮ ಅಪ್ಪ ಹೊತ್ತಾತ, ನಿಮ್ಮ ಅಪ್ಪ ಬಂದಾಗ ಇದನ್ನೆಲ್ಲ ಮಾತಾಡ ಮತ್ತೆ. ಆಮೇಲೆ ಇದ್ರಿಗೆ ನಿಂದಿರ್ಬೇಡ. ಮೊದಲೇ ಯಾಕೆ ನಿಮ್ಮ ಅಪ್ಪಗೆ ನಿನ್ನ ಕಂಡ್ರೆ ಆಗಿ ಬರ್ವಲ್ತು, ಒದರಾಡ್ತಾನೆ. ಆಮೇಲೆ ನಿನ್ನ ಮಕ್ಕ ನೋಡೇ ಮುದ್ದಾಮ್ ಕೊಡೋದಿಲ್ಲ ಅಂತಾನೆ, ಅದಕ್ಕೆ ಬೇಡ. ಯವ್ವ ಅಪ್ಪ ಬರಾಕತ್ತಾನ ನೋಡಲ್ಲಿ. ಹೌದು ನಡಿ, ನೀವು ಒಳಗೆ ನಡಿ, ನಾ ಮಾತಾಡ್ತೀನಿ. ಬರ್ರಿ ರೀ, ನೀರು ಕುಡಿ ಬರ್ರಿ. ಈಗಿಟ್ಟೆ ನೋಡ್ರಿ ನೀರು, ನೀವ ಬರ್ತೀರಂತೇಳಿ. ಚಾ ಮಾಡ್ಕೊಂಬರ್ಲೇನು ಒಟ್ಟು? ಚಾಗಿ ಎಲ್ಲ ಏನು ಬೇಡ ಮರ. ಅಲ್ಲಿ ಬಸವನ ಅಂಗಡಿ ಕಡೆ ಇಳಿದ ಒಂದ್ ಬಟ್ಟೆ ಚಾ ಕುಡೋದು, ನೀರು ಕುಡೋದು, ಒಂದಿಟ್ಟು ಕುಂತು ಬಂದೆ. ಅಂದ್ರೆ ನೀವು ಹೊಳ್ಳಿ ಬಂದು ಬಳತ್ತಾತನ? ಹ್ಮ್ ಏ ಅಲ್ರಿ, ಒಂದ್ 2 ನಿಮಿಷ ಮುಂಚೆ ಮನೆಗೆ ಬರ್ಬಾರ್ದನ? ಹುಡುಗನ ಕಡೆ ಅದಾರ, ಇಲ್ಲೇ ಕುಂತಿದ್ರು, ನೋಡ್ತಿದ್ರು, ಮಾತಾಡಿಸ್ತಿದ್ರು. 2-3 ಸಲ ಕೇಳಿದ್ರು ಗೊತ್ತನ, ಏನ್ರಿ ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ನಾವು ಹೊಳ್ಳಿ ಹೋಗು ಹೊತ್ತಾತ, ಏನು ಸುದ್ದಿನೇ ಇಲ್ಲ, ಬರಲೇ ಇಲ್ಲ ಅಂತೇಳಿ 2-3 ಸಲ ಕೇಳಿದ್ರು. ನೀ ಹೇಳ್ಬೇಕು ಬೇಡ, ಬರುದಿಲ್ಲ ಅವರು ಸುಳ್ಳು ಯಾಕೆ ಆಯ್ತಿರಿ ಅಂತೇಳಿ. ಹಂಗೆ ಅನ್ನಕತಿ, ಯಾಕೆ ಬರೋದಿಲ್ಲ ಅಂತೇಳಿ ಮತ್ತೊಂದು ರಾಡಿ. ಸುಮ್ಮನಿರಿ, ಹಂಗೆಲ್ಲ ಏನಿಲ್ಲ. ಇದು ಅರ್ಜೆಂಟ್ ತೂರ್ತು ಭಾಳ ಒಂದು ಕೆಲಸ ಬಂತ್ರಿ, ಬಿಡ್ಲಾರ್ದು ಅದಕ್ಕೆ ಹೋಗ್ಯಾರ. ಬರ್ತಾರೆ ತಗೋರಿ, ಹಣ್ಣು ಇಡುವಷ್ಟೊತ್ತಿಗೆ ಇರ್ತಾರೆ. ಇದು ನೋಡೋದಲ್ಲ ಬರೀ ಕಾರ್ಯಕ್ರಮ, ನೀವು ಮುಗಿಸ್ಕೊರಿ ಅಂತ ಹೇಳಿದೆ. ಮತ್ತು ಆಯ್ತು ತಗೋರಿ ಅಂತೇಳಿ ನೋಡಿದ್ರು. ಹುಡುಗಿ ಇಷ್ಟ ನಮ್ಮ ಮನ್ಸಿಗೆ ಬಂದ್ಬಿಡ್ತೀರಿ. ಆ ಹುಡುಗ ಭಾರಿ ಇಷ್ಟಪಟ್ಬಿಟ್ಟ. ನನಗೆ ಮಾಡ್ಕೊಂಡ್ರೆ ಈಕಿನ ಬೇಕನ್ನೋ ಲೆಕ್ಕಕ್ಕೆ ಇದು ಮಾಡಿಬಿಟ್ಟ ಅವ, ಗೊತ್ತನ್ರಿ. ಮತ್ತು ಅವಾಗ ಮನ್ಸಿಗೆ ಐತಲ್ಲ ಅಂತೇಳಿ ಕಡೆಗೆ ಅವ್ರ ಹುಡುಗಿ ಕಡೆಯಿಂದ ಇದು ಯಾರ್ದು ಅವ್ರ ಚಿಗವಂತ ಅಕ್ಕಿ ಬಂದಿದ್ಲ. ಆಕಿ ಮಾತುಕತೆ ಮುಗಿಸಿ ಬಿಟ್ಲಪ್ಪ, ಇಲ್ಲ ಕುಂತು ಬಿಟ್ಟಕಿನ್ ಮ್ಯಾಗ, ಗೊತ್ತನ? ಮಾತುಕತಿನ ಹಾಗೆ ಹೋತಾ ಚಲೋ ಆತಲ್ಲ ಹಂಗಾರ. ದೌಡ್ ಮನಿಯಿಂದ ಅಟ್ ಏನ ದೌಡ್ ಮನಿಯಿಂದ ಹೋದಂದ್ರೆ ನನಗೂ ಚಲೋನ ಆಕತಿ. ದಿನಾ ಬೆಳಗ್ಗೆ ಎದ್ದಕ್ಕಿ ಮಕ ನೋಡೋದ್ರ ತಪ್ಪ. ಯಾದಕ್ಕೆ ಹಂಗೆ ಮಾತಾಡ್ತೀರ್ರಿ? ನೀವು ತಂದೆಯಾಗಿ ಹಿಂಗೆ ಮಾತಾಡಿದ್ರೆ ಹೊರಗಿನ ಮಂದಿ ಮಾತಾಡ್ಲಾರ್ದಂಗೆ ಇರ್ತಾರನ್ರಿ. ಹಾಗೆಲ್ಲ ಮಾತಾಡಬೇಡ್ರಿ. ಪಾಪ ಮನ್ಸಿಗೆ ಎಷ್ಟು ನೋವಾಕತಿ ಹೇಳ್ರಿ. ಆಕಿಗೆ ಏನೋ ಒಂದು ತಪ್ಪು ಮಾಡೈತಿ, ಅದನ್ನೇ ಎತ್ತಿ ಒಳ್ಳೊಳ್ಳೆ ಅಂದ್ ಮನ್ಸಿಗೆ ನೋವು ಮಾಡಿದ್ರೆ ಏನು ಅರ್ಥ ಐತಿ ಹೇಳ್ರಿ ನೋಡೋಣ. ಹಂಗಾರ ಸುಮ್ಮನೆ ಇರ್ರಿ, ಹೋಗ್ಲಿ, ಪಾಪ ಅನ್ನಕ್ಕೆ ಹೋಗ್ಬೇಡ್ರಿ. ಹೊರಗೆ ಈಗ ಹೋಗಿದ್ನಲ್ಲ ಬಸವನ ಅಂಗಡಿ ಕಡೆ, ಅವ ಇವನ್ ನೋಡಿ ಏನೋ ಶೇಕ್ಯಾನ ಅದಲ್ಲೇ ಹಂದಿ ಬಸ್ಯಾರ ತಮ್ಮ ಶೇಕ್ಯ. ಅವ್ನು ನೋಡಿ ಅನ್ನೇನ ನೋಡಿ ಅಲ್ಲಿ, ನಿನಗೂ ಗೊತ್ತಾಯಿರ್ಬೇಕು. ಎಷ್ಟು ಅಸಹ್ಯ ಮಾತಾಡಿದ್ನು ಗೊತ್ತವ ನನಗೆ. 4 ಮಂದಿ ಅಲ್ಲೇ ಕುಂತಾರ ಚಾ ಕುಡ್ಕೊಂತ. ಅವ್ರು ಈರಣ್ಣ ಸಿದ್ದಣ್ಣ ಅಷ್ಟ್ರು ಅಲ್ಲೇ ಕುಂತಾರ. ಅವ್ರ ಇದ್ರಿಗೆ ಮಾತಾಡಿದ ನನಗೆ ಮನ್ಸಿಗೆ ಬೇಜಾರಾಗುವಂಗ. ಏನ್ರಿ ಈಗ ಅವ್ರ ಮಗಳ ಮನೆಗೆ ಬಂದಾಳಂತ ಭಾರಿ ಖುಷಿ ಆಗ್ಬಿಟ್ಟಿರಿ ಅಂತಂತಾನ. ಏನ್ ಹೇಳ್ತಿದ್ದಕ್ಕ ಖುಷಿ ಆಕತ್ತು ಆಗೋದಿಲ್ಲ, ಅವ್ನು ಗೊತ್ತಿರಂಗಿಲ್ಲ ಸುಳೆ ಮಗ್. ಆದ್ರೂ ಅಂದ ಮತ್ತೇನ ವಿಶೇಷ ಮನ್ಯಾಗ? ಮತ್ತೆ ಅವಾಗಂತೂ ಹಂಗಾತು. ಈಗ ಲಗ್ನದ ಏನಾರ ವ್ಯವಸ್ಥೆ ಇಟ್ಕೊಂಡಿರೋನು ಅಂತ ಕೇಳ್ತಾನ. ಏನ್ ಉತ್ತರ ಕೊಡ್ತೀವಿ ಅವಂಗ? ಇದೆಲ್ಲ ನನಗಲ್ಲೇ ಮಂದ್ಯಾಗ 4 ಮಂದ್ಯಾಗ ಚುಚ್ಚಿ ಮಾತಾಡ್ಸ್ಕೊಂತೀನಲ್ಲ, ನಂಗೆ ಎಷ್ಟು ಅಸಹ್ಯ ತಗೋತಾನ. ಇಲ್ಲಪ್ಪ ಅಂತದ್ ಏನಿಲ್ಲ ತಗೋ ಅಂದೆ. ಇನ್ನೂ ಆಟದಾಗ ಇನ್ನೂ ಒಂದ್ ಗಿರ್ದ ಚಾ ಇತ್ತು, ಇಟ್ಕೊಟ್ಟು ಬಂದೆ. ಗೊತ್ತ ಈಗ ನನಗ್ ಹೊರಗೆ ಆಗ್ತಿರೋ ಅವಮಾನಕ್ಕೆ ನಿನ್ನ ಮಗಳಿಗೆ ನಾನ್ ಮಾತಾಡೋದು ಭಾರಿ ಕಡಿಮೆ. ನಿನಗ ಗೊತ್ತೈತಿ, ಹಳ್ಳಾಗಿ ಹಲ್ಲಿ ಏನದ ಇಲಿ ಹೋತಂದ್ರ ಹುಲಿ ಹೋತಂತಾರ ಅಂತ ನಿನಗ ಗೊತ್ತೈತಿ. ಮತ್ ನನಗ್ ಕೇಳ್ತೀನಿ ನೀನು? ಈಕಿ ವಯಸ್ಸಿನವರೆಲ್ಲ ಲಗ್ನ ಆಗಿ ಗಂಡನ ಮನೆಗೆ ಹೋಗಿ ಬರ್ತಾ ಇದಾರ. ನಾನು ಎಷ್ಟು ಮಂದಿ ಮುಂದೆ ಮೀಸಿ ತಿರ್ಕೊಂತ ಅಡ್ಡಾಡ್ತಿದ್ದೆ, ಅಷ್ಟು ಮಂದಿ ಮುಂದೆ ಇವತ್ತು ತಲೆ ತಗ್ಗಿಸ್ಕೊಂಡು ಅಡ್ಡಾಡ್ಬೇಕು. ಎಲ್ಲಿ ಕೇಳಿದ್ರೆ ಏನ್ ಹೇಳ್ತಾರೋ, ಎಲ್ಲಿ ಇದ್ರ ಕಂಡ್ರಿ ಏನ್ ಕೇಳ್ತಾರ ಅಂತೇಳಿ ಎಷ್ಟೋ ಸಲ ಇರೋದಿಲ್ಲ. ಸುಮ್ಮನೆ ತಲೆಯಾಗ ನೆಲದಾಗ ಚಂದ ಇಟ್ಕೊಂಡು ಸುಮ್ಮನೆ ಬರ್ತಿರ್ತೀನಿ. ಯಾರೇನಂದ್ರು ಬಾಯನ್ನ ಅಲ್ಲಿ ಇಟ್ಕೊಂಡು ಸುಮ್ಮನೆ ಇರ್ಬೇಕು ನಾನು. ಹೋಲ್ ಬಿಡಪ್ಪ, ಹೋಲ್. ಎಲ್ಲಾರ ಬಾಯಿ ಮ್ಯಾಗ ಕೊಡ್ದಂಗ ಲಗ್ನನ ಮಾಡಿಬಿಡ್ತೇನೆ ನನ್ನ ಮಗಳದ. ಗಪ್ಚಿಪ್ಪ ಅವರು ಯಾರು ಹೊರಗಿನಾರ, ಅವ್ರಿಗೆ ಏನು ಗೊತ್ತೇ ಇಲ್ಲ ಇಲ್ಲಿದು ವಿಚಾರ್ಸಕ್ಕ. ಏನ್ರಿ ಅವರು ವಿಚಾರಿಸೋದಿಲ್ಲ, ಈಗ ಸೀದಾ ಲಗ್ನನೇ. ಈಗ ಆತ್ ಮಾಡ್ಕೊಂಡು ಹೋಗತ್ತ ಹೋಲ್. ನನ್ಗೆ ಸರಿ ಮಕ್ಕೋಬೇಕು ಅಂತ ಆಸೆ, ಯಾಕೋ ಬೇಸರ ಆಗತ್ತೈತಿ. ಅಯ್ಯೋ ಮಕ್ಕೋರಿಯಪ್ಪ, ನಿಮ್ಗೆ ಯಾರು ಬೇಡ ಅಂತಾರ? ನೀ ಬರೋ ಹಾದಿನ ಕಾಯ್ಕೊ ಕೂತೇನಿ ಮಾತಾಡ್ಬೇಕಂತೇಳಿ ಈಗ ಮಕ್ಕಳು ಹಾಕೊಂಡ್ರಿ ಇವ್ರು. ಏನಿಲ್ಲ, ನಾನು ಮತ್ತೆ ಹಂಗಾರೆ ಮದುವೆ ಮಾತುಕತೆ ಒಪ್ಕೊಂಡೇನಿ. ಎಷ್ಟು ಕೊಡ್ಬೇಕು ಏನು ಕೊಡ್ಬೇಕು ಅಂತ ಹೇಳ್ತೇನೆ, ರೊಕ್ಕ ಕೊಡ್ರಿ. 2 ತೊಲಿ ಬಂಗಾರ ಅಂತ ಮಾತಾಡೇನಿ. ಆಮ್ಯಾಗ ಇದು ಏನದು 50,000 ರೂಪಾಯಿ. ಏನ 50,000 ರೂಪಾಯ? 2 ತೊಲಿ ಬಂಗಾರ? ಏನ್ ಮಾಡ್ತಾನ ಹುಡುಗ ಕೆಲಸ? ಹುಬ್ಬಳ್ಳ್ಯಾಗ ಬಾಂಡೆದ ಅಂಗಡಿ ಐತಂತ್ರಿ, ಪೇಟ್ಯಾಗಲ್ಲೇ ದುರ್ಗದ ಬೇಲಾಗ. ಮತ್ತು ಇದಕ್ಕೆ ಹೆಚ್ಚಿಂದ ಏನು ಬೇಕು? ಬೇಕಾದಂಗ ಸ್ವಂತ ವ್ಯಾಪಾರ ಅಂತ ಚಲೋ ಐತಂತ. ಹುಡುಗನ್ ನೋಡಿದ್ರೆ ಗೊತ್ತಾಕತಿ. ಯವ್ವ ಏನು ನಮ್ಮ ಹುಡುಗಿ ತಕ್ಕನ ಅದನ್ನ ಹುಡುಗ, ಗೊತ್ತನ? ಬಾಳಿ ಸುಳಿ ಏನು ಅಂತ ಚಂದ ಅದನ್ನ, ಗೊತ್ತನ? ಸುಮ್ಮನಿರಿ. ನನ್ನ ಮಗಳಿಗೆ ಅವ ಸಿಕ್ಕಿದ್ದು ಹೆಚ್ಚೆ, ನಾನು ಅವಂಗ ಮತ್ತು ನನ್ನ ಮಗಳು ಸಿಕ್ಕಿದ್ದು ಹೆಚ್ಚ. ಇಬ್ಬರಿಗೂ ಈಡು ಜೋಡು ಹೇಳಿ ಮಾಡಿಸ್ತಂಗೈತಿ, ಗೊತ್ತನ? ಅದಕ್ಕೆ ನಾ ಏನ್ ಮಾಡ್ಬೇಕೀಗ? ಮತ್ತೇನು ಮಾಡ್ಬೇಕಂತ ಕೇಳ್ತಿರಲ್ಲ, ರೊಕ್ಕ ಪಕ್ಕ ಕೊಡ್ರಿ. ಮತ್ತೀಗ ಯಾರು ಕೊಡ್ಬೇಕು ವರದಕ್ಷಿಣೆ? ನನ್ನಂತೇಲಂತರೂ ಈಗ ಸದ್ಯ 2 ತೊಲಿ ಬಂಗಾರ ಕೊಟ್ಟು 50,000 ರೂಪಾಯಿ ಕೊಟ್ಟು, ಜೊತೆಗೆ ಆಕಿ ಯಾರಕ್ಕಿ ತೋರಿಸ್ಯಾಳಲ್ಲ ಕಮ್ಮ ಈಕಿ ಬಾಯಬರೋಲ್ದಲ್ಲಿ ಅಕ್ಕಿನ ಹೆಸರತ್ತಾಗ ಆಕಿಗೆ 2 ತೊಲಿ ಬಂಗಾರ ಕೊಡ್ಬೇಕು ನಡಕದಕ್ಕಿಗೆ. ಎಲ್ಲಿಂದ ಕೊಡ್ಲ ನಾ? ಇಬ್ರಿಗೂ 4 ತೊಲಿ ಬಂಗಾರದ ರೊಕ್ಕ ಬಂಗಾರ, ಆಮೇಲೆ ಇದು 50,000 ರೂಪಾಯಿ ಎಲ್ಲಿಂದ ಕೊಡ್ಲಿ? 1 ರೂಪಾಯಿ ಇಲ್ಲ. ಮತ್ ಮದ್ವಿ ಖರ್ಚಿಗೆ ಅಂತಿ ನಾವು 1 ರೂಪಾಯಿ ಕೊಡುದಿಲ್ಲ. ಇಲ್ಲೋಡ್ರಿ, ನನ್ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಮನೆಗೆ ಇಟ್ಕೊಂಡ್ ಕುಂದಿರ್ತೀರಿ ನಮ್ಮ ತಕ್ಕಿನ ಎಂಡ್ ಬಂದ ಕಣ್ಣು ಮುಚ್ಕೊಂಡ್ರ ಅಂತ ಹೇಳಿ. ನಾನ್ ಆಕಿ ಕೊಡುದಿಲ್ಲ, ರೊಕ್ಕ ಕೊಡುದಿಲ್ಲ ಆಕಿಗೆ.
ಏನಾರ ಮಾಡ್ಕೊಂಡು ನಾ ಕೊಡುದಿಲ್ಲ. ಯೋ ದೇವ್ರೆ, ಏನ್ ಹುಚ್ಚರ್ಸಂತೀರಿ ನಿಮ್ದು? ಏನೋ ಒಂದ್ ಸಂಬಂಧ ಸಿಕ್ಕೈತಿ, ದಡ ದಡ ಕೊಟ್ಟು ದಾಟಿಸದ್ ನೋಡೋಣ, ಅದನ್ನ ಬಿಟ್ಟು ನಾ ಕೊಡುದಿಲ್ಲ ಅಂತ ಹಠ ಕಟ್ಕೊಂಡು ನಿಂತಿರಲ್ಲ ನೀವು. ಹಿಂಗ್ ಮಾಡಿದ್ರೆ ಎಲ್ಲಾರು ಉದ್ದಾರ ಆಕ್ಯವೇನ್ರಿ? ಆ ಹುಡುಗಿ ಜೀವನ ಏನ್ ಹಿಂಗ ಅತಂತ್ರ ಆಗಿ ಬಿಡುದ? ಅವ್ರು ಕೇಳೋದಕ್ಕಿಲ್ಲ ಎದಕ್ಕೆ ಒಪ್ಕೊಂಡೇನಂದ್ರೆ ನಮ್ದ ಊನ್ ಐತಿ, ಆ ಕಾರಣಕ್ಕೆ ನಮ್ಮ ಹುಳಕ್ ಇಟ್ಕೊಂಡು ಕೊಡುದಿಲ್ಲ ಬೇಡುದಿಲ್ಲ ಅನ್ನೋದು ಬೇಡ ಅಂತ ಒಪ್ಕೊಂಡಿದ್ದು. ಏನ ನೀವು ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿಪ್ಪ. ಕೊಡ್ಬೇಕಂದ್ರೆ ಕೊಡ್ಬೇಕಷ್ಟ. ಹೆಂಗಾರ ಸಾಲಾಗಿಲ್ಲ ಮಾಡ್ರಲ್ಲ, ಅದಕ್ಕೇನಾಗೋದೈತಿ? ಇಲ್ಲ ಹೊಲ ಒತ್ತಿ ಹಾಕ್ರಿ, ಲವಣಿ ಹಾಕ್ರಿ, ಬೇಕಾದ್ ಮಾಡ್ರಿ. ಇಕ್ಕಿ ಸಲಾಗಿ ನಾ ಅದನ್ನೆಲ್ಲ ಮಾಡ್ತೇನೆ ಅಂತ ಮಾಡಿ ನೀನು ಏನು ಮಾಡುದು ಇಲ್ಲ, ರೂಪಾಯಿನೂ ಕೊಡುದಿಲ್ಲ ನಾನು. ಅದು ಹೆಂಗ್ ಮಾಡ್ಕೋತೀಯ ಮಾಡ್ಕೊಂಡು ನಿನ್ ಮಗಳ ಮದ್ವಿ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಏನ ತಪ್ಪು ಮಾಡ್ಯಾಳ, ತವ್ರ ಮನೆಗೆ ಬಂದಾಳ, ಈಗ ಲಗ್ನ ಮಾಡಿಕಿಂದ ಆಡ್ಸದ್ ನೋಡೋಣ. ಅದನ್ನ ಬಿಟ್ಟು ನೀವು ಕೊಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ಇದು ಅರ್ಥ ಅಂತಾರನ್ರಿ? ಇದಕ್ಕೆ ಯಾರಿಗಾದ್ರೂ ಮಾಡಬೇಕಿತ್ತ ನಾವ್ ಈ ಕೆಲ್ಸನ? ಮುಕ್ಕಳರೆ ಮನ್ಯಾನ್ ಬಂಗಾರ ಅಷ್ಟು ತಗೊಂಡು ದೋಚ್ಕೊಂಡು ಕೈಗೆ ಸಿಕ್ಕಷ್ಟು ರೊಕ್ಕ ತಗೊಂಡು ಯಾವನಿಂದ ಓಡೋದ್ಲಿಕ್ಕೆ. ಒಂದು ಬಂಗಾರಕ್ಕೆ ಬಂಗಾರನೂ ಹೋತು, ರೊಕ್ಕಕ್ಕೆ ರೊಕ್ಕನೂ ಹೋತು. ಈಕಿ ಬಾಳೇನು ಹಾಳು ಮಾಡ್ಕೊಂಡು ಮನಿಗೆ ಬಂದ್ ಕುಂತ್ಲು. ಎಲ್ಲಿದ ತರ್ಲಿ ಮತ್ ನಾನು ಹೊಸ ರೊಕ್ಕ ಬಂಗಾರ? ಏನು ಎಲ್ಲಿದ ತರ್ಲಿ? ಸ್ವಲ್ಪ ಬಂಗಾರ ಇತ್ತ ಲಗ್ನದಾಗ ಈಕಿಗೆ ಮಾಡಿಸಿದ್ದ ಒಂದ್ ಜೋಡಿಯ ಪಾಟ್ಲಿ ಬಿಲ್ವಾರ್ ಬೇಕು ಅಂತ ಒದರಾಡಿ ಮಾಡಿಸ್ಕೊಂಡಿದ್ದಿ. ಆಮ್ಯಾಗ ಅದ್ ಏನದ ಸರಾನ ಏನದ ಬೋರ್ಮಾಳ ಸರ ನಿಂದು ಅದ್ರಾಗ ಇಟ್ಟಿದ್ದಿ. ಹಾಕಿದ್ಕೊಳ್ಳಂದ್ರ ಸರಾನು ಅಲ್ಲೇ ಇದ್ವು. ಬಂಗಾರ ಕಿವ್ಯಾಂದೆ ಒಂದ್ 2 ಜೋಡಿದ್ವು. ಆಮೇಲೆ ಏನವು ಕೈಯನ್ ಉಂಗ್ರಿದ್ವು. ಆಮೇಲೆ ನಮ್ಮ ಒಂದು ತೋಡೇನು ಈಕಿಗೆ ಕೊಟ್ಟಿದ್ಲು. ಎಷ್ಟೆಲ್ಲ ಬಂಗಾರ ಇತ್ತು, ಹೌದಾ? ಎಲ್ಲ ತಗೊಂಡ ಅವನಿಂದ ಹೋದ್ಲು. ಎಲ್ಲಿದ ಕೊಡ್ಲ ಮತ್ತ ಹೇಳ? ಯಾವನಿಗೆ ಕೊಟ್ಟಾಳಲ್ಲ ಅವಂದ ಇಸ್ಕೊಂಬ ಅಂತ ಹೇಳು. ಇಲ್ಲ ಹೆಂಗಿದ್ದಿದ್ದ ಅವ್ನ್ ಕಳಸ. ಮತ್ತ ಅವಾಗ ನಾನು ಅರ್ಧ ನನ್ ಕಡೆದ್ದು ಅರ್ಧ ಸಾಲ ಮಾಡಿ ತಂದಿದ್ದೆ. ಈಗ ಅದನ್ನ ಕಟ್ತಾ ಇದೀನಿ ನಾನು. ಇನ್ನು ಮತ್ತೆ ನಾ ತರದಿಲ್ಲ. ಹೌದು ಕರೆ ರೀ. ಈಗ ಆಗಿದ್ದ ಮಾತಾಡ್ಕೊಂಡು ಕುಂದಿರ್ತೀಯ? ತಡ್ರಿ, ನಿಮ್ ಕಡೆ ಎಷ್ಟಾಕೈತಷ್ಟು ನೀವು ಹೊನ್ಸು ಅಂತ್ರಿ. ನಾನು ಒಂದ್ಸಲ ನಮ್ಮ ಅಣ್ಣನ ಮನ್ಯಾಗೂ ಕೇಳ್ತೇನೆ. ಏನ ನಿಮ್ಮ ಅಣ್ಣನ ಮನೆಗೆ ಹೋಗಿ ಕೇಳಾಕ? ಅಲ್ಲಿ ಹೋಗಿ ಕೇಳಿ ಮರ್ಯಾದೆ ಕೆಡಿಸ್ಕೊಬೇಡ. ನನ್ ಮಾತು ಕೇಳು. ನೀ ಏನಾರ ರೊಕ್ಕ ರೂಪಾಯಿ ಕೇಳಾಕ್ ಹೋದ್ರೆ ಅವಮಾನ ಮಾಡಿ ಕಳ್ಸೋದವ್ರು ನಿನ್ನ. ಹಂಗೇನಿಲ್ಲ, ನಮ್ಮಣ್ಣ ಕೈಲಾದಷ್ಟು ಸಹಾಯ ಮಾಡೇ ಮಾಡ್ತಾನ. ಅವ ಯಾಕೆ ಅವಮಾನ ಮಾಡ್ತಾನ? ನೀವು ಹಂಗೆ ತಿಳ್ಕೊಂಡಿರಿ. ನೀವು ಸುಮ್ಮನಿರಿ, ನಾ ಎಲ್ಲ ಕೇಳ್ತೇನೆ. ಏನಾರ ಮಾಡ್ಕು. ತಾಯಿ ಮಗಳು ಯಾರ ಮಾತು ಕೇಳ್ತಿರ್ಬೇಕತ್ತಲ್ಲ, ಯಾರ ಮಾತು ಕೇಳೋದೇ ಇಲ್ಲ ನೀವು. ನನಗೆ ಹೇಳೋ ಅವಶ್ಯಕತೆನೂ ಇಲ್ಲ. ಅಲ್ಲ, ಈ ಮನುಷ್ಯ ಹಿಂಗಂತಾರಲ್ಲ, ಏನು ಮಾಡಲಿ ಅಂತೇನೆ ನಾನು. ಇಲ್ಲ ಹಿಂಗೆ ಬಿಡೋದು ಉಪಯೋಗಿಲ್ಲ. ಹೆಂಗಾರ ಮಾಡಿ ಸಾಲ ಸೋಲ ಆದರೂ ಅಡ್ಡಿ ಇಲ್ಲ. ಲಗ್ನ ಮಾಡ್ಬೇಕಾದ ಮಗಳದು ಮಾಡ್ಬೇಕು.